ಎಲ್ರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಾರ್ಚ್ 4ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಿಯಮಗಳು 25 ಪ್ರಶ್ನೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ಸಮಯ 10 ಸೆಕೆಂಡ್. ಪ್ರತಿ ಪ್ರಶ್ನೆಗೆ ನಿಮಗೆ ಉತ್ತರಿಸೋ ಕಾಲಾವಕಾಶವನ್ನು ಕೊಡಲಾಗುತ್ತೆ. ಸರಣಿ 4-3-2021 ಸರಣಿ. ಟೆಲಿಗ್ರಾಮ್ ಹ್ಯಾಂಡಲ್ಸ್ @spk ಕನ್ನಡ @Karnataka Police 1947. ನೀವು ಟೆಲಿಗ್ರಾಮ್ ಅಲ್ಲಿ ಹೋಗಿ ನೀವು ಈ ರೀತಿ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಸಿಗ್ತವೆ. ಅಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ PDF ನೋಟ್ಸ್ ಅದು ಸಂಪೂರ್ಣವಾಗಿ ಅವೈಲೇಬಲ್ ಇರ್ತದೆ. ಇದನ್ನು ಹೊರತುಪಡಿಸಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಫಸ್ಟ್ ಲಿಂಕ್ ಅಲ್ಲಿ ವೆಬ್ಸೈಟ್ ನ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅಲ್ಲಿ ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ಮಾಹಿತಿಗಳು ಅಂದ್ರೆ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷಾ ನೋಟ್ಸ್ ಗಳನ್ನ ಪಡೆದುಕೊಳ್ಳಬಹುದು. ಇಂದಿನ ಮೊದಲನೇ ಪ್ರಶ್ನೆ, 3ನೇ ಜನ ಔಷಧಿ ದಿವಸ್ ಆಚರಣೆಗಳು ಕೆಳಗಿನ ಯಾವ ದಿನಾಂಕದಂದು ಪ್ರಾರಂಭವಾಗಿವೆ? When is the third ಜನೌಷಧಿ ದಿವಸ್ celebration started? ಸರಿಯಾದಂತ ಉತ್ತರ 1 ಮಾರ್ಚ್ 2021. ಮುಂದಿನ ಪ್ರಶ್ನೆ, ಆಹಾರ ಕಲಬೆರಕೆಗೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ? Which state government has provided life imprisonment to food adulteration? ರಾಜಸ್ಥಾನ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ಇವುಗಳಲ್ಲಿ ಯಾವುದು ಅಲ್ಲ? ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಈ ಒಂದು ನಿಲುವನ್ನು ತಾಳಿದೆ. ಆಸ್ಟ್ರೇಲಿಯಾಕ್ಕೆ ಭಾರತದ ನೂತನ ಹೈಕಮಿಷನರ್ ಆಗಿ ನೇಮಕಗೊಂಡಂತವರನ್ನ ಗುರುತಿಸಿ. Who has been appointed as the High Commissioner of India to Australia? ಪ್ರಶ್ನೆಗೆ ಸರಿಯಾದ ಉತ್ತರ ಮನ್ಪ್ರೀತ್ ವೋಹ್ರಾ, ಆಪ್ಷನ್ 2. ಗ್ಲೋಬಲ್ ಬಯೋ ಇಂಡಿಯಾ 2021 ಉದ್ಘಾಟನೆ ಮಾಡಿದಂತವರು ಯಾರು? Who has inaugurated ಗ್ಲೋಬಲ್ ಬಯೋ ಇಂಡಿಯಾ 2021? ರಾಮನಾಥ್ ಕೋವಿಂದ್, ಪಿಯೂಷ್ ಗೋಯಲ್, ಡಾಕ್ಟರ್ ಹರ್ಷವರ್ಧನ್. ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ಹರ್ಷವರ್ಧನ್ ಸಿಂಗ್. ಇತ್ತೀಚೆಗೆ 2 ಬ್ರಿಟಿಷ್ ಕ್ರೂಸ್ ಹಡಗುಗಳನ್ನ ಯಾವ ಭಾರತೀಯ ರಾಜ್ಯದಲ್ಲಿ ವಿಸರ್ಜಿಸಲಾಗಿದೆ? Recently 2 British cruise ships have been disbanded in which Indian state? ಸರಿಯಾದ ಉತ್ತರ ಗುಜರಾತ್. ಗೃಹ ಸಾಲ ಬಡ್ಡಿ ದರವನ್ನ 6.7% ಇಳಿಸಿದಂತ ಬ್ಯಾಂಕ್ ಅನ್ನು ಗುರುತಿಸಿ. Which bank has reduced home loan interest rate to 6.7%? ಸರಿಯಾದ ಉತ್ತರ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಂತಾರಾಷ್ಟ್ರೀಯ ಯೋಗ ಉತ್ಸವ ಎಲ್ಲಿಂದ ಪ್ರಾರಂಭವಾಗಿದೆ? Where has the International Yoga Festival started? ವಾರಣಾಸಿ, ಹರಿದ್ವಾರ, ರಿಷಿಕೇಶ, ಮೇಲಿನ ಯಾವುದು ಅಲ್ಲ? ಸರಿಯಾದ ಉತ್ತರ ರಿಷಿಕೇಶದಿಂದ ಅಂತಾರಾಷ್ಟ್ರೀಯ ಯೋಗ ಉತ್ಸವ ಪ್ರಾರಂಭವಾಗಿದೆ. UAEಯ ರಾಯಭಾರಿಯನ್ನು ಯಾವ ದೇಶ ಮೊದಲ ಬಾರಿಗೆ ಸ್ವಾಗತಿಸಿದೆ? Which country has welcomed the UAE ambassador for the first time? ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತೀವಿ. ಇಸ್ರೇಲ್ನವರು UAEಯ ರಾಯಭಾರಿಯನ್ನ ತನ್ನ ದೇಶಕ್ಕೆ ಮೊಟ್ಟಮೊದಲನೇ ಬಾರಿಗೆ ಸ್ವಾಗತಿಸಿರ್ತಾರೆ. ಬಿಕಾಸ್ ಇಂಡಿಯಾ ಕಮ್ಸ್ ಫಸ್ಟ್ ಎಂಬ ಪುಸ್ತಕವನ್ನ ಬರೆದವರು ಯಾರು? Who has written a book called Because India Comes First? ಸರಿಯಾದ ಉತ್ತರ ರಾಮ್ ಮಾಧವ್. ಇತ್ತೀಚೆಗೆ ಈಸ್ಟರ್ನ್ ನೇವಲ್ ಕಮಾಂಡ್ ಮುಖ್ಯಸ್ಥರಾಗಿ ನೇಮಕಗೊಂಡಂತವರನ್ನ ಗುರುತಿಸಿ. Who has been appointed as the head of Eastern Naval Command recently? ಸರಿಯಾದ ಉತ್ತರ ಅಜೇಂದ್ರ ಬಹದ್ದೂರ್ ಸಿಂಗ್, ಆಪ್ಷನ್ 2. 2021ರ ಮ್ಯಾರಿಟೈಮ್ ಇಂಡಿಯಾ ಶೃಂಗಸಭೆಯನ್ನ ಉದ್ಘಾಟನೆ ಮಾಡಿದವರನ್ನ ಗುರುತಿಸಿ. Who has inaugurated the Maritime India Summit 2021? ಡಾಕ್ಟರ್ ಹರ್ಷವರ್ಧನ್ ಸಿಂಗ್, ರಾಜನಾಥ್ ಸಿಂಗ್, ನರೇಂದ್ರ ಮೋದಿ ಅವರು ಇವುಗಳಲ್ಲಿ ಯಾರು ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ. ಇತ್ತೀಚೆಗೆ ಯಾವ ರಾಜ್ಯಕ್ಕೆ ಪ್ರಧಾನಿ ಮೋದಿ 1000 ಮೆಗಾವ್ಯಾಟ್ ನೇಯವಲಿ ಉಷ್ಣ ವಿದ್ಯುತ್ ಯೋಜನೆಯನ್ನ ಉದ್ಘಾಟಿಸಿದ್ದಾರೆ? ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ. Recently in which state the Prime Minister Modi has inaugurated 1000 megawatt Neyveli thermal power project? ಸರಿಯಾದ ಉತ್ತರ ತಮಿಳುನಾಡು. ಇತ್ತೀಚೆಗೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತಕ್ಕೆ ಮೊದಲ ಆದ್ಯತೆಯ ಪಾಲುದಾರನನ್ನ ನೀಡಿದವರು ಯಾರು?
Recently, who has given India the top priority partner in the defense sector? ಸರಿಯಾದ ಉತ್ತರ ಶ್ರೀಲಂಕಾ. ಇತ್ತೀಚೆಗೆ ಸೋಮ ವೈದ್ಯಕೀಯ ಕಾಲೇಜಿನ ಅಡಿಪಾಯವನ್ನ ಎಲ್ಲಿ ಹಾಕಲಾಗಿದೆ? Where has the foundation stone of Mon Medical College been laid recently? ನಾಗಾಲ್ಯಾಂಡ್. ಸುಗಮ್ಯ ಭಾರತ್ ಆಪ್ ಅನ್ನ ಬಿಡುಗಡೆ ಮಾಡದಂತವರನ್ನ ಗುರುತಿಸಿ. ಹೂ ಹ್ಯಾಸ್ ಲಾಂಚ್ಡ್ ಸುಗಮ್ಯ ಭಾರತ್ ಆಪ್? 4 ಆಪ್ಷನ್ಸ್ ನಿಮ್ ಮುಂದೆ ಇವೆ. ಸರಿಯಾದಂತ ಉತ್ತರ ತಾವರ್ ಚಂದ್ ಗೆಹ್ಲೋಟ್. ಈ ಸುಗಮ್ಯ ಭಾರತ್ ಆಪ್ ನ ವಿಶೇಷ ಏನು, ಇದು ಯಾವ್ದು ಸಂಬಂಧಪಟ್ಟಿದೆ ಅಂತ ಕಾಮೆಂಟ್ ಸೆಕ್ಷನ್ ಹೋಗಿ ಉತ್ತರವನ್ನ ಬರೀರಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲನೆಯ ಟಾಯ್ ಕ್ಲಸ್ಟರ್ ಅನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗುವುದು? ಇಂಡಿಯಾಸ್ ಫಸ್ಟ್ ಟಾಯ್ ಕ್ಲಸ್ಟರ್ ವಿಲ್ ಬಿ ಸೆಟ್ ಅಪ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್? ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್? ಸರಿಯಾದ ಉತ್ತರ ಕರ್ನಾಟಕ. ಕಾಮೆಂಟ್ ಸೆಕ್ಷನ್ ಹೋಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಈ ಟಾಯ್ ಕ್ಲಸ್ಟರ್ ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಉತ್ತರವನ್ನ ಕಾಮೆಂಟ್ ಮಾಡಿ. ಯುಎಸ್ ಸಿಬ್ಬಂದಿ ನಿರ್ವಹಣಾ ವಿಭಾಗದ ಮುಖ್ಯಸ್ಥರಾಗಿ ಯಾರನ್ನ ಹೆಸರಿಸಲಾಗಿದೆ? ಹೂ ಹ್ಯಾಸ್ ಬಿನ್ ನೇಮ್ಡ್ ಟು ಹೆಡ್ ದ ಯುಎಸ್ ಡಿಪಾರ್ಟ್ಮೆಂಟಲ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್? ಸರಿಯಾದ ಉತ್ತರ ಕಿರಣ್ ಅಹುಜಾ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2021 ಯಾವ ನಗರ ಆಯೋಜಿಸುತ್ತದೆ? Which city will host 22nd Commonwealth Table Tennis Championship 2021? ಪ್ರಶ್ನೆಗೆ ಸರಿಯಾದ ಉತ್ತರ ಪಂಚಕುಲ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕಾಮೆಂಟ್ ಮಾಡಿ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯನ್ನ ಯಾವ ನದಿಯ ಮೇಲೆ ಉದ್ಘಾಟಿಸಲಾಗುವುದು? ಓವರ್ ವಿಚ್ ರಿವರ್ ವಿಲ್ ಇನಾಗ್ರೇಟೆಡ್ ದ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್? ಪ್ರಶ್ನೆಗೆ ಸರಿಯಾದಂತ ಉತ್ತರ ಚೀನಾಬ್. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಇದರ ಲೊಕೇಶನ್ ನ ಕಾಮೆಂಟ್ ಮಾಡಿ, ಅಂದ್ರೆ ಯಾವ ಸ್ಥಳದಲ್ಲಿ ಚೀನಾಬ್ ಕಂಡು ಬರ್ತದೆ. ಭಾರತದ ಪುರಾತತ್ವ ಸಮೀಕ್ಷೆ ಯಾವ ರಾಜ್ಯದಲ್ಲಿ ಬೌದ್ಧ ಮಠವನ್ನ ಕಂಡುಹಿಡಿದಿದೆ? ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹ್ಯಾಸ್ ಡಿಸ್ಕವರ್ಡ್ ಎ ಬುದ್ಧಿಸ್ಟ್ ಮಾನಿಸ್ಟ್ರಿ ಇನ್ ವಿಚ್ ಸ್ಟೇಟ್? ಸರಿಯಾದ ಉತ್ತರ ಜಾರ್ಖಂಡ್ ನಲ್ಲಿ ಇದರ ಬೌದ್ಧ ಮಠವನ್ನ ಕಂಡುಹಿಡಿಯಲಾಗಿದೆ. ಏಷ್ಯಾದ ಅತಿ ದೊಡ್ಡ ಜಾನುವಾರು ಉದ್ಯಾನವನವನ್ನ ಯಾವ ಭಾರತೀಯ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಏಷ್ಯಾಸ್ ಬಿಗ್ಗೆಸ್ಟ್ ಕ್ಯಾಟಲ್ ಪಾರ್ಕ್ ಹ್ಯಾಸ್ ಇನಾಗ್ರೇಟೆಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಸರಿಯಾದ ಉತ್ತರ ತಮಿಳುನಾಡು. ಬಸ್ಸುಗಳಿಗೆ ಸಂಪರ್ಕವಿಲ್ಲದ ಟಿಕೆಟಿಂಗ್ ಸೇವೆಯಾದಂತಹ ಚಾರ್ಟರ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಪ್ರಾರಂಭಿಸಿದೆ? Which state or union territory has launched a mobile app Charter for contactless ticketing service for books for buses? ಸರಿಯಾದ ಉತ್ತರ ರಾಷ್ಟ್ರೀಯ ರಾಜಧಾನಿ ದೆಹಲಿ. ಭಾರತೀಯ ಆಟಗಾರ ಆರ್ ವಿನಯ್ ಕುಮಾರ್ ಅವರು ಯಾವ ಕ್ರೀಡೆಯಿಂದ ಇತ್ತೀಚೆಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ? ಇಂಡಿಯನ್ ಪ್ಲೇಯರ್ ಆರ್ ವಿನಯ್ ಕುಮಾರ್ ಹ್ಯಾಸ್ ಅನೌನ್ಸ್ಡ್ ಹಿಸ್ ರಿಟೈರ್ಮೆಂಟ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೋರ್ಟ್ಸ್? ಸರಿಯಾದ ಉತ್ತರ ಇವರು ನಮ್ಮ ಕರ್ನಾಟಕದವರು ಕ್ರಿಕೆಟ್ ನಿಂದ ತಮ್ಮ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಹುಕ್ಕಾ ಬಾರ್ಗಳ ನಿಷೇಧವನ್ನ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಅನೌನ್ಸ್ಡ್ ಎ ಬ್ಯಾನ್ ಆನ್ ಹುಕ್ಕಾಸ್ ಬಾರ್? ಬಿಹಾರ್, ಜಾರ್ಖಂಡ್, ತಮಿಳುನಾಡು, ಗುಜರಾತ್? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ ಹುಕ್ಕಾ ಬಾರ್ಗಳ ನಿಷೇಧವನ್ನ ಇತ್ತೀಚೆಗೆ ಘೋಷಣೆ ಮಾಡಿರುತ್ತದೆ. G20 ಶೃಂಗಸಭೆ 2021 ವಾರ್ಷಿಕ ಕಾರ್ಯಕ್ರಮದ ಆವೃತ್ತಿ ಎಷ್ಟು? ದ G20 Summit 2021 will be the edition of annual event. ಎಷ್ಟನೇ ಎಡಿಷನ್ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ 16ನೇ ಎಡಿಷನ್. ಇದು ಎಲ್ಲಿ ನಡೀತು ಅಂತ ಕಾಮೆಂಟ್ ಸೆಕ್ಷನ್ ಒಳಗೆ ಉತ್ತರವನ್ನ ಬರೀರಿ. ನಿನ್ನೆ ಪ್ರಶ್ನೆ ಈ ದಾಖಿಲ್ ಪೋರ್ಟಲ್ ಬಗ್ಗೆ ಕೇಳಿದ್ದೆ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ? ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತೆ. ಆಪ್ಷನ್ 3 ಉತ್ತರ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಗ್ರಾಹಕ ವ್ಯವಹಾರಗಳ ಇಲಾಖೆಯ ರಾಷ್ಟ್ರೀಯ ಗ್ರಾಹಕ ವಿವಾದ ಪರಿಹಾರ ಆಯೋಗ ಪ್ರಾರಂಭ ಮಾಡಿರ್ತಕ್ಕಂಥ ಗ್ರಾಹಕರ ಕುಂದುಕೊರತೆ ಪರಿಹಾರಕ್ಕಾಗಿ
ಈ ಪೋರ್ಟಲ್ ಅನ್ನುವ ನೂತನ ಪೋರ್ಟಲ್ ನ ಪ್ರಾರಂಭ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ಸಂಯೋಜಿಸಲು ಕೇಂದ್ರ ನಿರ್ಧಾರ ಮಾಡಿರುತ್ತದೆ. CSE ಅಂತ ಕರಿತೀವಿ, ಸಾಮಾನ್ಯ ಸೇವಾ ಕೇಂದ್ರಗಳು ಅಂತ. ಇಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಭಾರತದ ಮೊದಲ ಸಾಗರದೊಳಗಿನ ಸುರಂಗವನ್ನು ಯಾವ ನಗರದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ? ಈ ಪ್ರಶ್ನೆಯನ್ನ ರೀಸೆಂಟ್ ಆಗಿ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಿದ್ದೀನಿ. ಅದೇ ಪ್ರಶ್ನೆಗಳನ್ನ ನಾನು ವಾಪಸ್ ರಿಪೀಟ್ ಮಾಡ್ತಾ ಇರ್ತೀನಿ, ಸೊ ದಟ್ ನಿಮ್ಗೆ ರಿವಿಷನ್ ಆದಂಗ ಆಗುತ್ತೆ. ಭಾರತದ ಮೊದಲ ಸಾಗರದೊಳಗಿನ ಸುರಂಗವನ್ನ ಯಾವ ಭಾರತೀಯ ನಗರದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ? ಮುಂಬೈ, ಕೊಚ್ಚಿ, ಬೆಂಗಳೂರು, ಹೈದರಾಬಾದ್? ಉತ್ತರವನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಸ್ನೇಹಿತರ ಜೊತೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಿ. ಎಲ್ರಿಗೂ ಧನ್ಯವಾದಗಳು.